ಹೌದು, ನಾನು ಅವಾಗ ಹೇಳಿದ್ದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ನಾ ಸಚಿವ ಸಂಪುಟದಲ್ಲಿ ಸೇರೋದಿಲ್ಲ. ಅದಕ್ಕೆ ಯಡಿಯೂರಪ್ಪನಿಗೆ ಹೋಗಿ ಕೈಕಾಲು ಹಿಡಿದು ಅಪ್ಪಾಜಿ ಅಲ್ಲಿಲ್ಲ. ಯಾಕಂತ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ನಾಯಕನೇ ಸಚಿವ ಮಾಡಿದ ಕೆಲಸ ಮಾಡ್ದ. ಈ ಭ್ರಷ್ಟನ ಇದ್ರಾಗ ಹಂಗೆ ನಾನು ರಾಜಣ್ಣ ಹೇಳಿದ್ದನ್ನು ಸ್ವಾಗತ ಮಾಡ್ತೀನಿ. ರಾಜಣ್ಣನೂ ಒಬ್ಬ ನನ್ನಂತೆ ಒಬ್ಬ ಕರ್ನಾಟಕದಲ್ಲಿ ನೇರವಾಗಿ ಮಾತಾಡೋ. ಅದು ನೇರವಾಗಿ ಮಾತಾಡೋರು ನೀವು ಮಾಧ್ಯಮದವ್ರಿಗೆ ಬೇಕಾಗೋದಿಲ್ಲ. ನಿಮ್ಗೆ ಸುತ್ತು ಬೆಳೆಸಿ ಮಾತಾಡಿ ತೀವ್ರವಾಗಿ ಖಂಡಿಸಿದ್ರು, ಉಗ್ರವಾಗಿ ಖಂಡಿಸಿದ್ರು ಇಂಥವ್ರು ಬೇಕಾಗಿರ್ತದೆ. ನೀವು ಅವ್ರ ಪರವಾಗಿ ಹೊಡಿತೀರಿ, ನಮ್ದೇನು ಹೊಡಿದಿಲ್ಲ. ನಮ್ದು ಯಾಕೆ ಹೊಡಿತೀರ ಅಂದ್ರೆ ಸ್ವಲ್ಪ TRP ಏರ್ತದೆ ಅದು ಹೊಡಿತೀರಿ. ನಮ್ಮದು TRP ಇಲ್ಲ ಅಂದ್ರೆ ನೀವು ಎಷ್ಟೋ ಮಂದಿ ಹೋದ್ರಲ್ಲಿ MLA MP ಗಳು ಆ ಕಡೆ ಆಯ್ಸು ಅವ್ರು ಮಾತಾಡಿಸಲಿ ಸಹಿತ ನೀವು ನಿಮ್ಗೆ ಕಾಯ್ತಿರ್ತೀವಿ ಸರ್. ಹಾಂ ಯಾವುದು ನೀವು ಪತ್ರಕರ್ತರ ಯಾರು? ಯಾವ ಪತ್ರಿಕೆ? ಹಾಂ ಪಬ್ಲಿಕ್ ನೆಸ್ಟ್ ಪಬ್ಲಿಕ್ ಆಫ್ಟರ್ ಇಲ್ಲ ಅಂದ್ರೆ ಅದು ಎಟ್ಟರೆ ಪಬ್ಲಿಕ್ನಾಗ ಎಟ್ಟು TV 5, 6, 1, 0 ಎಟ್ಟೆಟ್ಟು ಅದಾವು ನೋಡಿರಿ. ನಾವು ಯಾವ ಹತಾಶೆಗಿದ್ದ ಹಂಗೆ ಮಾತಾಡೋದಿಲ್ಲ. ಅಲ್ಲಿ ಹೋಗಿ ಕೈಕಾಲು ಹಿಡಿದು ನೋಡಿರಿ ಅಪ್ಪಾಜಿ ಏನೋ ಆಗಿದೆ, ನಾನು ತೊಗೊಳ್ರಿ ಅಪ್ಪಾಜಿ ಎತ್ತಿದ್ದೆ. ಇಷ್ಟು ಓಪನ್ ಆಗಿ ಭ್ರಷ್ಟ ಯಡಿಯೂರಪ್ಪ ಅಂತ ಮಾತಾಡೋ ದಮ್ಮು ಕರ್ನಾಟಕದಾಗ ಈ ಯತ್ನಾಳಿಗಿದೆ, ಮತ್ತೆ ಯಾರಿಗೂ ಇಲ್ಲ. ಇದೇ ಪ್ರಶ್ನೆ BJP ಕೇಳ್ರಿ, ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡ್ಯಾರ್ತೀನಿ ಆಗಿ ಯತ್ನಾಳ್ರು ಹೇಳಿದ್ರೆ ಈಗ ಅರವಿಂದ್ ಬೆಲ್ಲ ಬರ್ತಾರೆ ಕೇಳಲ್ಲ. ನನಗೆ ಗೊತ್ತಿಲ್ಲರಪ್ಪ, ಗೊತ್ತಿಲ್ಲ. ಸರಿ.